ವೈದಿಕ ಜ್ಯೋತಿಷ್ಯದ ಪ್ರಕಾರ ಹೋಳಿ ನಂತರ ನ್ಯಾಯದ ದೇವ ಶನಿಯು ಮೀನ ರಾಶಿಯಲ್ಲಿ ಅಸ್ತಮಿಸ್ತಾನೆ. ಈ ಸಮಯ ಕೆಲವು ರಾಶಿಚಕ್ರ ಚಿಹ್ನೆಗಳಿಗೆ ವಿಶೇಷ ಪ್ರಯೋಜನವನ್ನು ತರ್ತಾನೆ. ಮೇಷರಾಶಿ ಸೇರಿದಂತೆ ಅನೇಕ ರಾಶಿಚಕ್ರ ಚಿಹ್ನೆಗಳ ಜೀವನದ ಮೇಲೆ ಸಕಾರಾತ್ಮಕ ಪರಿಣಾಮಗಳನ್ನು ಬೀರುತ್ತೆ. 9 ಗ್ರಹಗಳಲ್ಲಿ ನ್ಯಾಯದ ದೇವ ಅಂತ ಕರೆಸುವಂತಹ ಶನಿಯನ್ನು ಅತ್ಯಂತ ಪ್ರಭಾವಶಾಲಿ ಗ್ರಹಗಳಲ್ಲಿ ಒಂದು ಅಂತ ಪರಿಗಣಿಸಲಾಗುತ್ತೆ. ಇದು ತನ್ನ ರಾಶಿಚಕ್ರ ಚಿಹ್ನೆಯನ್ನು ನಿಯಮಿತ ಮಧ್ಯಂತರದಲ್ಲಿ ಬದಲಾಯಿಸುತ್ತೆ. ಇದು 12 ರಾಶಿಚಕ್ರ ಚಿಹ್ನೆಗಳ ಜೀವನದ ಮೇಲೆ ನಕಾರಾತ್ಮಕ ಅಥವಾ ಸಕಾರಾತ್ಮಕ ಪರಿಣಾಮಗಳನ್ನು ಬೀರುವಂಥದ್ದು. ಶನಿಯು ಸರಿಸುಮಾರು 2.5 ವರ್ಷಗಳ ಕಾಲ ಒಂದು ರಾಶಿಯಲ್ಲಿ ಇರ್ತಾನೆ. ಸರಿಸುಮಾರು ಒಂದು 30 ವರ್ಷಗಳ ನಂತರ ಅದೇ ರಾಶಿಗೆ ಮತ್ತೆ ಮರಳುತ್ತಾನೆ. ಆದ್ದರಿಂದ ಎಲ್ಲ ರಾಶಿಚಕ್ರ ಚಿಹ್ನೆಗಳ ಜನರ ಜೀವನದಲ್ಲಿ ಶನಿಯ ಪ್ರಭಾವ ಅನ್ನುವಂಥದ್ದು ದೀರ್ಘಕಾಲದವರೆಗೆ ಇರುತ್ತೆ. ಕೆಲವು ರಾಶಿಚಕ್ರ ಚಿಹ್ನೆಗಳು ಶನಿಯ ಸಾಡೆ ಮತ್ತು ಧೈರ್ಯದ ಪರಿಣಾಮವನ್ನು ಅನುಭವಿಸುತ್ತೆ. ಮಾರ್ಚ್ 13ರಂದು ಹೋಳಿ ನಂತರ ಶನಿಯು ಒಂದೇ ರಾಶಿಯಲ್ಲಿ ಅಸ್ತಮಿಸ್ತಾನೆ. ಶನಿಯ ಅಸ್ತಮದ ಪರಿಣಾಮ ವಿಭಿನ್ನ ರಾಶಿಚಕ್ರ ಚಿಹ್ನೆಗಳಲ್ಲಿ ಬದಲಾಗುತ್ತೆ. ಅದರ ದುಷ್ಪರಿಣಾಮಗಳು ಗಮನಾರ್ಹವಾಗಿ ಕಡಿಮೆಯಾಗ್ತವೆ. ಆದ್ದರಿಂದ ಈ 3 ರಾಶಿಚಕ್ರ ಚಿಹ್ನೆಗಳ ಜನರು ವಿಶೇಷ ಪ್ರಯೋಜನವನ್ನು ಅನುಭವಿಸ್ತಾರೆ. ಮೇಷರಾಶಿಯವರಿಗೆ ಮೀನರಾಶಿಯಲ್ಲಿ ಶನಿಯ ಸ್ಥಾನ ಅನ್ನುವಂಥದ್ದು ಹಲವು ವಿಧದಲ್ಲಿ ಮಹತ್ವದಾಗಿರುತ್ತೆ. ಈ ರಾಶಿಚಕ್ರ ಅಂದರೆ ಮೇಷರಾಶಿಚಕ್ರ ಚಿಹ್ನೆಯ 12ನೇ ಮನೆಯಲ್ಲಿ ಶನಿಯು ಸ್ಥಾನ ಪಡೆದಿದ್ದಾನೆ. ಹೆಚ್ಚುವರಿಯಾಗಿ ಶನಿಯ ಸಾಡೆಸಾತಿಯ ಮೊದಲ ಹಂತ ಕೂಡ ನಡೀತಾ ಇದೆ. ಆದ್ದರಿಂದ ಶನಿಯ ಸ್ಥಾನ ಅನ್ನುವಂಥದ್ದು ನಕಾರಾತ್ಮಕ ಪರಿಣಾಮಗಳನ್ನು ಗಮನಾರ್ಹ ಕಡಿಮೆ ಮಾಡುತ್ತೆ ಮತ್ತು ಅನಗತ್ಯ ಖರ್ಚುಗಳನ್ನು ತಪ್ಪಿಸಬಹುದು. ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಸುಧಾರಣೆಯನ್ನು ನೀವು ಕಾಣಬಹುದು. ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಬಗೆಹರಿತವೆ. ಶನಿದೇವನ ಆಶೀರ್ವಾದದಿಂದ ನೀವು ವಿದೇಶ ಪ್ರವಾಸ ಮಾಡುವ ಅವಕಾಶವನ್ನು ಕೂಡ ಪಡೆದುಕೊಳ್ಳುತ್ತೀರಿ. ನಿಮ್ಮ ಅನೇಕ ಪಾಲಿಸಬೇಕಾದಂಥ ಆಸೆಗಳು ಈಡೇರ್ತವೆ ಮತ್ತು ವಿದೇಶಿ ಮೂಲಕ ನೀವು ಗಮನಾರ್ಹ ಸಂಪತ್ತನ್ನು ಗಳಿಸ್ತೀರಿ. ಇದಲ್ಲದೆ ವಿದೇಶದಲ್ಲಿ ಕೆಲಸ ಮಾಡುವ ನಿಮ್ಮ ಕನಸು ಕೂಡ ನನಸಾಗುತ್ತೆ. ನಿಮ್ಮ ಕಡೆ ಅದೃಷ್ಟವನ್ನು ನೀವು ಕಾಣಬಹುದು ಮತ್ತು ನಿಮ್ಮ ಕಠಿಣ ಪರಿಶ್ರಮ ಕೂಡ ಫಲ ಕೊಡುತ್ತೆ. ಸಾಡೆಸಾತಿಯಿಂದಾಗಿ ಜೀವನದಲ್ಲಿ ಎದುರಾಗುವ ಸವಾಲುಗಳು ಕಡಿಮೆಯಾಗ್ತವೆ. ನೀವು ಕಷ್ಟಪಟ್ಟು ಕೆಲಸ ಮಾಡಿದರೆ ನೀವು ಖಂಡಿತವಾಗ್ಲೂ ಯಶಸ್ಸನ್ನು ಸಾಧಿಸ್ತೀರಿ. ನಿಮ್ಮ ಆಲೋಚನೆಯಲ್ಲಿ ಮೇಷರಾಶಿಯವರು ಗಮನಾರ್ಹ ಬದಲಾವಣೆಯನ್ನು ನೀವು ಗಮನಿಸಬಹುದು. ಉದ್ಯೋಗಸ್ಥರಾಗಿದ್ದರೆ ಮೇಷರಾಶಿಯವರು ಕೆಲಸದಲ್ಲಿ ಅನಗತ್ಯ ಸಂಭಾಷಣೆಯಿಂದ ದೂರವಿದ್ದು ತಮ್ಮ ಕೆಲಸದ ಮೇಲೆ ಗಮನ ಹರಿಸಿದರೆ ಖಂಡಿತವಾಗ್ಲೂ ಯಶಸ್ಸನ್ನು ಸಾಧಿಸಬಹುದು. ನಿಮ್ಮ ಗುರಿಗಳನ್ನು ಸಾಧಿಸೋದಕ್ಕೆ ನಿಮಗೆ ಸಾಧ್ಯವಾಗುತ್ತೆ. ಕುಟುಂಬ ಸದಸ್ಯರಿಂದ ಆರ್ಥಿಕ ಸಹಾಯ ಕೂಡ ಸಿಗುತ್ತೆ. ಪರಿಹಾರ ಅಂತ ನೋಡೋದಾದರೆ ಶನಿದೇವರ ಆಶೀರ್ವಾದ ಪಡೆಯೋದಕ್ಕೆ ಶನಿವಾರದಂದು ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ, ಅಲ್ಲದೆ ಓಂ ಶನಿ ಶನಿಶ್ಚರಾಯ ನಮಃ ಅನ್ನುವಂತಹ ಮಂತ್ರವನ್ನು ಪಠಿಸೋದ್ರಿಂದ ಒಳ್ಳೆಯದಾಗತ್ತೆ. ಇನ್ನು ಸಿಂಹರಾಶಿಯವರಿಗೆ ಶನಿಯ ಸ್ಥಾನ ಪ್ರಯೋಜನಕಾರಿಯಾಗಿರುತ್ತೆ. ಮತ್ತು ಸಿಂಹರಾಶಿ ಚಕ್ರದ ಸಂಚಾರದ ಪಟ್ಟಿಯಲ್ಲಿ 6ನೇ ಮತ್ತು 7ನೇ ಮನೆಗಳ ಅಧಿಪತಿಯಾದಂಥ ಶನಿಯು 8ನೇ ಮನೆಯಲ್ಲಿ ಅಸ್ತಮಿಸ್ತಾನೆ. ಹಾಗಾಗಿ ಹೆಚ್ಚುವರಿಯಾಗಿ ಈ ಒಂದು ಸಿಂಹರಾಶಿ ಚಕ್ರ ಚಿಹ್ನೆ ಪ್ರಸ್ತುತ ಪಾಪಕಾರಕ ಶನಿಯ ದಯಾದ ಪ್ರಭಾವದಲ್ಲಿದೆ. ಆದ್ದರಿಂದ ಶನಿಯ ಒಂದು ಸ್ಥಾನ ಅನ್ನುವಂಥದ್ದು ಸಿಂಹರಾಶಿಯವರ ಜೀವನ ಎದುರಿಸ್ತಾ ಇರುವ ಸವಾಲುಗಳಿಗೆ ಅಂತ್ಯವನ್ನು ತರುತ್ತೆ. ದೀರ್ಘಕಾಲದಿಂದ ಸ್ಥಗಿತಗೊಂಡಂಥ ಕೆಲಸಗಳು ಪುನರಾರಂಭಗೊಳ್ಳುತ್ತವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರುವಂಥವರು ಯಶಸ್ಸನ್ನು ಕಾಣ್ತಾರೆ. ಹಾಗೆ ಮಾನಸಿಕ ಒತ್ತಡ ಕೂಡ ಕಡಿಮೆಯಾಗತ್ತೆ. ಮತ್ತು ನೀವು ಯಾವುದೇ ಕೆಲಸವನ್ನು ಶಾಂತತೆಯಿಂದ ಮತ್ತು ಸಂಯಮದಿಂದ ಮಾಡೋದರಿಂದ ಯಶಸ್ಸು ಖಂಡಿತ ಸಿಗತ್ತೆ. ಉದ್ಯೋಗದಲ್ಲಿರುವಂಥ ಸಿಂಹರಾಶಿಯವರಿಗೆ ಈ ಅವಧಿಯಲ್ಲಿ ಪ್ರಯೋಜನಕಾರಿಯಾಗಿರುತ್ತೆ. ಅನಗತ್ಯ ಸಮಸ್ಯೆಗಳು ಮತ್ತು ಚಿಂತೆಗಳು ಕೊನೆಗೊಳ್ಳುತ್ತವೆ. ಇದು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ, ಆದರೆ ಅಂತಿಮವಾಗಿ ಯಶಸ್ಸಿನ ಲಕ್ಷಣಗಳು ಕಂಡುಬರ್ತವೆ. ನೀವು ಹೆಚ್ಚಿದ ಪ್ರತಿಷ್ಠೆಯೊಂದಿಗೆ ಅಂದರೆ ನಿಮ್ಮ ಪ್ರತಿಷ್ಠೆ ಜಾಸ್ತಿ ಆಗುತ್ತೆ, ಗೌರವ ಜಾಸ್ತಿ ಆಗುತ್ತೆ, ಜೊತೆಗೆ ಯಶಸ್ಸು ಕೂಡ ಸಿಗುತ್ತೆ. ವ್ಯವಹಾರದಲ್ಲಿಯೂ ಪ್ರಯೋಜನಗಳನ್ನು ಕಾಣಬಹುದು. ವ್ಯವಹಾರವನ್ನು ಕಾರ್ಯತಂತ್ರದಿಂದ ಅಂದರೆ ಒಂದು ಪ್ಲ್ಯಾನ್ ಮಾಡಿ ಪ್ರಾರಂಭ ಮಾಡೋದರಿಂದ ಅಥವಾ ಅಸ್ತಿತ್ವದಲ್ಲಿರುವಂಥ ವ್ಯವಹಾರದಲ್ಲಿ ಹೊಸ ಅಂಶಗಳನ್ನು ಸೇರಿಸಿಕೊಳ್ಳೋದರಿಂದ ಗಮನಾರ್ಹ ಪ್ರಯೋಜನವನ್ನು ಪಡಿಬಹುದು. ನಿಮ್ಮ ಸ್ಪರ್ಧಿಗಳಿಗೆ ಪ್ರತಿಸ್ಪರ್ಧಿಗಳಿಗೆ ಕಠಿಣ ಹೋರಾಟವನ್ನು ನೀವು ನೀಡಬಹುದು. ಯಂತ್ರೋಪಕರಣಗಳು, ಚರ್ಮ, ಸಿಮೆಂಟ್, ಕುಲುಮೆಗಳು ಮತ್ತು ಮರ, ರಬ್ಬರ್ ಇತ್ಯಾದಿಗಳಿಗೆ ಸಂಬಂಧಿಸಿದ ವ್ಯವಹಾರಗಳು ಗಣನೀಯ ಲಾಭವನ್ನು ಕಾಣ್ತವೆ. ಊಹಾಪೋಹ ಮತ್ತು ವ್ಯಾಪಾರದ ಮೂಲಕ ನೀವು ಲಾಭವನ್ನು ಗಳಿಸ್ತೀರಿ. ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ಸಂಬಂಧಿಸಿದಂತೆ ನೀವು ದೀರ್ಘಕಾಲದವರೆಗೆ ಸಿಕ್ಕಾಕೊಂಡಿರುವಂಥ ಹಣವನ್ನು ಕೂಡ ವಾಪಸ್ ಪಡಿತೀರಿ. ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆಗಳು ಕೂಡ ನಿಮಗಿದೆ.
ಹಾಗೆ ದೀರ್ಘಕಾಲದ ವೈವಾಹಿಕ ಸಮಸ್ಯೆಗಳಿದ್ದರೂ ಕೂಡ ಈ ಸಂದರ್ಭದಲ್ಲಿ ಬಗೆಹರಿಯುತ್ತೆ. ನಿಮ್ಮ ಸಂಗಾತಿಯೊಂದಿಗೆ ತಾಳ್ಮೆ ಮತ್ತು ಸಂಯಮದಿಂದ ಮಾತನಾಡಿದರೆ ಕಹಿ ಭಾವನೆಗಳೂ ಕೊನೆಗೊಳ್ಳುತ್ತವೆ. ಇದು ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತೆ. ಪರಿಹಾರ ಅಂತಂದರೆ ಶನಿವಾರ ಕಪ್ಪು ವಸ್ತುಗಳನ್ನು ದಾನ ಮಾಡೋದು ಬಹಳ ಪ್ರಯೋಜನಕಾರಿ. ಇನ್ನು ಕುಂಭರಾಶಿಯವರಿಗೆ ಶನಿಯ ಅಸ್ತಿತ್ವವು ಅನೇಕ ಕ್ಷೇತ್ರಗಳಲ್ಲಿ ಲಾಭಕ್ಕೆ ಧಕ್ಕೆ ತರಬಹುದು. ಲಗ್ನ ಮತ್ತು 12ನೇ ಮನೆಯ ಅಧಿಪತಿಯಾಗಿರೋದರಿಂದ ಶನಿಯು 2ನೇ ಮನೆಯಲ್ಲಿ ನೆಲೆಸ್ತಾನೆ. ಹೆಚ್ಚುವರಿಯಾಗಿ ಈ ರಾಶಿಯಲ್ಲಿ ಶನಿ ಸಾಡೆಸಾತಿಯ ಅಂತಿಮ ಹಂತ ನಡೀತಾ ಇದೆ. ಪರಿಣಾಮವಾಗಿ ಈ ಒಂದು ಏನು ಕುಂಭರಾಶಿಯವರು ಕುಂಭರಾಶಿಯಲ್ಲಿ ಶನಿಯ ಸಾಡೆಸಾತಿಯ ಅಂತಿಮ ಹಂತ ನಡೀತಾ ಇರೋದರಿಂದ ಈ ಕುಂಭರಾಶಿಯಲ್ಲಿ ಜನಿಸಿದಂಥವರು ಹಠಾತ್ ಆರ್ಥಿಕ ಲಾಭವನ್ನು ಅನುಭವಿಸುವ ಸಾಧ್ಯತೆ ಇದೆ. ನಿಮ್ಮ ಮಾತು ಅನೇಕ ಕ್ಷೇತ್ರಗಳಲ್ಲಿ ಯಶಸ್ಸಿಗೆ ಕಾರಣವಾಗುತ್ತೆ. ನೀವು ಹೊಸ ಜನರೊಂದಿಗೆ ಸಂಪರ್ಕ ಸಾಧಿಸ್ತೀರಿ. ಉದ್ಯೋಗದಲ್ಲಿರುವವರಿಗೆ ಈ ಅವಧಿಯಲ್ಲಿ ಅನುಕೂಲಕರವಾಗಿರುತ್ತೆ. ನಿಮ್ಮ ಕೆಲಸ ನಿಮಗೆ ಅಪಾರ ಯಶಸ್ಸು, ಮೆಚ್ಚುಗೆಯನ್ನು ತರುತ್ತೆ. ಇದಲ್ಲದೆ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕೆಲಸದಿಂದ ಸಂತೋಷ ಪಡ್ತಾರೆ. ನಿಮಗೆ ಮಹತ್ವದ ಜವಾಬ್ದಾರಿಯನ್ನು ಕೂಡ ವಹಿಸ್ತಾರೆ. ಇದು ನಿಮಗೆ ತೃಪ್ತರನ್ನಾಗಿ ಮಾಡುತ್ತೆ. ಮತ್ತು ಆಸ್ತಿ ಖರೀದಿ ಅಥವಾ ಮಾರಾಟದಿಂದ ನೀವು ಲಾಭ ಪಡಿತೀರಿ. ಪೂರ್ವಜರ ಆಸ್ತಿಯಿಂದಲೂ ನೀವು ಲಾಭವನ್ನು ಪಡಿತೀರಿ. ಸಂತೋಷ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡುತ್ತೆ. ದೀರ್ಘಕಾಲದ ಕುಟುಂಬ ಸಮಸ್ಯೆಗಳು ಕೊನೆಗೊಳ್ತವೆ. ವ್ಯವಹಾರದಲ್ಲೂ ಲಾಭ ಸಿಗುತ್ತೆ. ಹಿಂದಿನ ಹೂಡಿಕೆಗಳು ಉತ್ತಮ ಲಾಭವನ್ನು ಕೊಡ್ತವೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಲಾಭದ ಸಾಧ್ಯತೆ ಇದೆ. ಕುಂಭರಾಶಿಯವರಿಗೆ ಆರೋಗ್ಯ ಉತ್ತಮವಾಗಿರುತ್ತೆ. ದೀರ್ಘ ಕಾಯಿಲೆಗಳು ಕ್ರಮೇಣ ಗುಣವಾಗ್ತವೆ. ಪರಿಹಾರ ಅಂತಂದರೆ ಶನಿಯ ಶುಭ ಫಲಿತಾಂಶಗಳಿಗಾಗಿ ಶನಿದೇವನನ್ನು ಪೂಜಿಸಿ. ಶನಿವಾರ ಶನಿದೇವನನ್ನು ಪೂಜಿಸಬೇಕು. ಸಾಸಿವೆ ಎಣ್ಣೆಯನ್ನು ಅರ್ಪಿಸಬೇಕು. ಹೆಚ್ಚುವರಿಯಾಗಿ ಹನುಮಾನ್ ಚಾಲಿಸ ಪಡಿಸುವುದು ಕೂಡ ಬಹಳ ಒಳ್ಳೆಯದು. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.